ನಮಸ್ತೆ, ದೇವನಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಶಸ್ತ್ರ ರಾಮಾನುಜನ್ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋಣ. ಶಸ್ತ್ರ ರಾಮಾನುಜನ್ ಪ್ರೈಸ್ ನ ಇಂಡಿಯನ್ ಅಬೆಲ್ ಪ್ರೈಸ್ ಅಂತ ಕರೀತಾರೆ. ಗೊತ್ತಿರ್ಲಿ, ಇಂಡಿಯನ್ ಅಬೆಲ್ ಅಂತ ಶಸ್ತ್ರ ರಾಮಾನುಜನ್ ಪ್ರೈಸ್ ಗೆ ಕರೀತಾರೆ. ಶಸ್ತ್ರ ರಾಮಾನುಜನ್ ಪ್ರೈಸ್ 2005ರಲ್ಲಿ ಸ್ಥಾಪನೆ ಆಯ್ತು. ಇದನ್ನ ಎಲ್ಲಿ ಕೊಡ್ತಾರಪ್ಪ ಅಂದ್ರೆ ಶಸ್ತ್ರ ಯೂನಿವರ್ಸಿಟಿ ತಂಜಾವೂರು, ತಮಿಳುನಾಡಿನಲ್ಲಿರುವ ತಂಜಾವೂರಿನ ಶಸ್ತ್ರ ಯೂನಿವರ್ಸಿಟಿ ಒಳಗೆ ಕೊಡ್ತಾರೆ. ಇದನ್ನ ಅಂದ್ರೆ ಇನ್ ದ ಹಾಲ್ ಆಫ್ ಕುಂಭಕೋಣಂ, ತಮಿಳುನಾಡು. ಶಸ್ತ್ರ ಯೂನಿವರ್ಸಿಟಿ ತಂಜಾವೂರಿನ ಕುಂಭಕೋಣಂ ಹಾಲ್ ಒಳಗೆ ಕೊಡ್ತಾರೆ. ಇದನ್ನ ಯಾಕೆ ಕೊಡ್ತಾರಪ್ಪ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಮ್ಯಾಥಮೆಟಿಕ್ಸ್ ಬೈ ಯಂಗ್ ಮ್ಯಾಥಮೆಟಿಷಿಯನ್ಸ್. ಅಂದ್ರ ಯಂಗ್ ಮ್ಯಾಥಮೆಟಿಷಿಯನ್ ಯಾರು ಗಣಿತಕ್ಕೆ ಕೊಡುಗೆ ಕೊಡ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಬಟ್ ಇಲ್ಲಿ ಏಜ್ ಲಿಮಿಟ್ ಏನಿದೆ ಅಂದ್ರ 32 ವರ್ಷ ಒಳಗಡೆ ಇರ್ಬೇಕು. ಯಾಕೆ 32 ವರ್ಷ ಒಳಗಡೆ ಅಂದ್ರೆ ನಮ್ಮ ರಾಮಾನುಜನ್ ಅವರು 32 ವರ್ಷಕ್ಕೆ ತೀರ್ಕೊಳ್ತಾರ. ಅದೇ ಕಾರಣಕ್ಕಾಗಿ ಏಜ್ ಲಿಮಿಟ್ 32 ಇಟ್ಟಿದ್ದಾರೆ. ಇದ್ರ ಒಟ್ಟು ಮೊತ್ತ ಎಷ್ಟೈತೆ ಅಂದ್ರ $10,000 ಅಂಡ್ ಸರ್ಟಿಫಿಕೇಟ್ ಆಫ್ ರೆಕಗ್ನಿಷನ್. 10,000 ಅಮೆರಿಕನ್ ಡಾಲರ್ ಒಳಗೊಂಡಿದೆ. ಹಾಗೂ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಶಸ್ತ್ರ ಫುಲ್ ಫಾರ್ಮ್ ಏನಂದ್ರೆ ಷಣ್ಮುಗ ಆರ್ಟ್ಸ್ ಸೈನ್ಸ್ ಟೆಕ್ನಾಲಜಿ ಅಂಡ್ ರಿಸರ್ಚ್ ಅಕಾಡೆಮಿ ಅಂತ. ಶಸ್ತ್ರ ಫುಲ್ ಫಾರ್ಮ್ ಷಣ್ಮುಗ ಆರ್ಟ್ಸ್ ಸೈನ್ಸ್ ಟೆಕ್ನಾಲಜಿ ಅಂಡ್ ರಿಸರ್ಚ್ ಅಕಾಡೆಮಿ ಅಂತ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್, ಫಸ್ಟ್ ಶಸ್ತ್ರ ಅವಾರ್ಡ್ ವಿನ್ನರ್, ಮೊಟ್ಟ ಮೊದಲ ಬಾರಿಗೆ ಶಸ್ತ್ರ ಪ್ರಶಸ್ತಿ ಪಡೆದವರು ಯಾರಂದ್ರ ಮಂಜುಳಾ ಭಾರ್ಗವ್ ಅವರು 2005. ಅದೇ ರೀತಿ ಕಣ್ಣನ್ ಸುಂದರ ರಾಜನ್ ಅವರು 2005ರಲ್ಲಿ ಮೊದಲ ಬಾರಿಗೆ ಶಸ್ತ್ರ ಪ್ರಶಸ್ತಿ ಪಡೆದ್ರು. ನಂತರ ನಾವು ಶ್ರೀನಿವಾಸ್ ರಾಮಾನುಜನ್ ಬಗ್ಗೆ ನೋಡೋಣ. ಶ್ರೀನಿವಾಸ್ ರಾಮಾನುಜನ್ ಅವರು ಡಿಸೆಂಬರ್ 22, 1887 ಇರೋಡೆ ಅಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿ, ಈಗಿನ ತಮಿಳುನಾಡಿನೊಳಗ ಇರೋಡೆ ಒಳಗ 1887ರಲ್ಲಿ ಇವರು ಜನಿಸ್ತಾರ. ಈ ಡೇಟ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರ CSAT ಕೂಡ ಕೇಳ್ತಾರೆ. ಇದನ್ನ ನೋಡಿ ನೆಕ್ಸ್ಟ್ ಒಂದು ಮ್ಯಾಜಿಕ್ ಇದೆ ನೋಡೋಣ. ಡಿಸೆಂಬರ್ 22, 1887 ಇದೆಲ್ಲರೂ ಗಮನ ಇಟ್ಟು ನೋಡಿ. ನಂತರ ಇವರು ಏಪ್ರಿಲ್ 20, 1920ರಂದು 32ನೇ ಏಜ್ ಒಳಗೆ ತೀರ್ಕೋತಾರ. ಇವ್ರು ಏನ್ ಮಾಡಿದಾರೆ ಅಂದ್ರೆ ಹಾರಡಿ ಮತ್ತು ರಾಮಾನುಜನ್ ಇಬ್ರು ಸೇರಿ ಒಂದು ನಂಬರ್ ಬಂದಿದೆ. ಆ ನಂಬರ್ ಏನಂದ್ರೆ 1729. ಈ ನಂಬರ್ನ ಹಾರ್ಡಿ ರಾಮಾನುಜನ್ ನಂಬರ್ ಅಂತ ಕರೀತಾರೆ. ಈ ನಂಬರ್ ಇಂಪಾರ್ಟೆಂಟ್. 2012ರಿಂದ ನಾವು ನ್ಯಾಷನಲ್ ಮ್ಯಾಥಮೆಟಿಕ್ಸ್ 2012 ನಾವು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಇಯರ್ ಅಂತಂದು ಪ್ರಧಾನಿಯಾದಂತ ಮನಮೋಹನ್ ಸಿಂಗ್ ಅವರು ಘೋಷಣೆ ಮಾಡಿದ್ದಾರೆ. ಅಂದ್ರೆ ಇದು 125ರಿಂದ ಬರುತ್ತೆ ಅನ್ನೋ ದಿನ ನ್ಯಾಷನಲ್ ಮ್ಯಾಥಮೆಟಿಕ್ ಇಯರ್ ಅಂತಂದು 2012 ಘೋಷಣೆ ಮಾಡಿದ್ದಾರೆ. ಕೇಳುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ನಾವು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ನ ಡಿಸೆಂಬರ್ 22 ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇದು ಕೂಡ ಗೊತ್ತಿರಲಿ. ಇಲ್ಲಿ 1729 ಇದೆಯಲ್ಲ, ಈ ನಂಬರ್ ನೋಡಿ. ದ ಸ್ಮಾಲೆಸ್ಟ್ ನಂಬರ್ ಎಕ್ಸ್ಪ್ರೆಸ್ಸೆಬಲ್ ಆಸ್ ದ ಸಮ್ ಆಫ್ 2 ಕ್ಯೂಬ್ಸ್ ಇನ್ 2 ಡಿಫರೆಂಟ್ ವೇಸ್. ಅಂದ್ರೆ 1729 ನಂಬರ್ನ 2 ಡಿಫರೆಂಟ್ ವೇ ಒಳಗ ಸ್ಮಾಲ್ ಕ್ಯೂಬ್ ಬಳಸಿ ಯಾವ ತರ ಬಳಸಬಹುದು ಅಂತಂದ್ರ 1 ಕ್ಯೂಬ್ ಪ್ಲಸ್ 12 ಕ್ಯೂಬ್ ಈಕ್ವಲ್ ಟು 9 ಕ್ಯೂಬ್ ಪ್ಲಸ್ 10 ಕ್ಯೂಬ್ ಈ ತರ ಬಳಸಬಹುದು ಅಂತ ಹೇಳಿದ್ದಾರೆ. ನಂತರ ಈ ಬೋರ್ಡ್ ಇಂಪಾರ್ಟೆಂಟ್. ಇದನ್ನ CSAT ಗೂ ಕೂಡ ಕೇಳ್ತಿರ್ತಾರೆ. ಎಲ್ಲರೂ ಪರಿಪೂರ್ಣವಾಗಿ ನೋಡಿ. ಇಲ್ಲಿ ಕಾಣ್ತಾ ಇದೆಲ್ಲ ಇದೆ 22-12-1887. ಇಲ್ಲಿ ಟ್ವಿಸ್ಟ್ ಏನಿದೆ ನೋಡಿ. ಈ ಸಾಲನ್ನು ಕೂಡಿಸ್ಕೊಂಡು ಹೋದ್ರು ಕೂಡ ನಮ್ಗೆ ಎಷ್ಟು ಬರುತ್ತೆ? 139 ಬರುತ್ತೆ. ನಾ ಹಿಂಗೂ ಕೂಡಿಸ್ತೀನಪ್ಪ ಅಂದ್ರೂ ಕೂಡ ಇಲ್ಲಿ ಎಷ್ಟು ಬರುತ್ತೆ? 139 ಬರುತ್ತೆ. ನಂಗೆಲ್ಲ ಬೇಡ. ಏನ್ ಮಾಡ್ತೀನಿ ಅಂದ್ರ ವೇಟ್, ಈ 2 ಬಾಕ್ಸ್ ನ ಸಮ್ ಮಾಡ್ತೀನಿ ಅಂದ್ರೂ ಕೂಡ ನಿಮ್ಗೆ ಎಷ್ಟು ಬರುತ್ತೆ? 139 ಬರುತ್ತೆ. ಅದೇ ರೀತಿಯಾಗಿ ಈ ಸೆಂಟ್ರಲ್ ಇದೆ ಅಲ್ಲ, ಈ ಸೆಂಟ್ರಲ್ ಕೂಡ ಸಮ್ ಮಾಡ್ತೀನಿ ಅಂದ್ರೆ ನಿಮ್ಗೆ 139 ಬರುತ್ತೆ. ಅದು ಬಿಟ್ಟು ಇನ್ನೊಂದು ರೀತಿ ನೋಡಿ, ಡಯಾಗನಲ್ ಕೂಡ ಸಮ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 139 ಬಂದೇ ಬರುತ್ತೆ. ಇದನ್ನ ರಾಮಾನುಜನ್ಸ್ ಮ್ಯಾಜಿಕ್ ಸ್ಕ್ವೇರ್ ಅಂತ ಕರೀತಾರೆ. ಏನ್ ಟ್ವಿಸ್ಟ್ ಅಪ್ಪ, ನಾನೇನು ಮ್ಯಾಜಿಕ್ ತೋರಿಸ್ತೀನಿ ಅನ್ನಲ್ಲ. ಇಲ್ಲಿ ನೋಡಿ ಮ್ಯಾಜಿಕ್ ಏನಂತ. 22-12-1887 22 ನಂಬರ್ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ 22 ನಂಬರು ಇದು ರಾಮಾನುಜ ಅವರು ಹುಟ್ಟಿದ ದಿನ. ಇದು 12ನೇ ತಿಂಗಳು ಡಿಸೆಂಬರ್ 1887. ಇದೇ ಮ್ಯಾಜಿಕ್. ಎಲ್ಲರೂ ನೋಡ್ಕೊಳ್ರಿ. ಪ್ರತಿ ವರ್ಷ ನಾವು ಡಿಸೆಂಬರ್ 22 ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ. ನಂತರ ಶಕುಂತಲಾ ದೇವಿ ಬಗ್ಗೆ ನೋಡೋಣ. ವುಮೆನ್ ಕಂಪ್ಯೂಟರ್ ಅಂತ ಫೇಮಸ್ ಆಗಿರೋ ಶಕುಂತಲಾ ದೇವಿ ಬಗ್ಗೆ ನೋಡೋಣ. ಇವರು ಮೂಲತಃ ನಮ್ಮ ಕನ್ನಡದವರು. ಬೆಂಗಳೂರಲ್ಲಿ ಇವ್ರು ಜನಿಸಿದ್ದು. ಇವರು
In 1982, multiplying two 13 digit numbers in just 28 seconds. ಇದು ಒಂದು ರೆಕಾರ್ಡ್ ಇದೆ ಅವ್ರದ್ದು. ಇವರು 13 ಡಿಜಿಟ್ ನಂಬರ್ನ ಜಸ್ಟ್ 28 ಸೆಕೆಂಡ್ ಒಳಗೆ ಮಲ್ಟಿಪ್ಲಿಕೇಶನ್ ಮಾಡಿ ಹೇಳ್ತಾರ. ಅದು ಯೂಟ್ಯೂಬ್ ಒಳಗೆ ಸಿಗುತ್ತಾ, ಎಲ್ಲರೂ ನೋಡಿ. ನೆಕ್ಸ್ಟ್ ನೋಟಬಲ್ ಬುಕ್ಸ್. ದ ವರ್ಲ್ಡ್ ದ ವರ್ಡ್ ಆಫ್ ಹೋಮೋಸೆಕ್ಸುವಲ್ಸ್ ಆರ್ ಫಸ್ಟ್ ಬುಕ್. ದ ವರ್ಡ್ ಆಫ್ ಹೋಮೋಸೆಕ್ಸುವಲ್ಸ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಮ್ಯಾಥಮೆಟಿಕ್ಸ್ ಫಾರ್ ಕ್ಲಾಸ್ ಅಂತ ಕೂಡ ಬುಕ್ ಬರೆದಿದ್ದಾರೆ. ಇವ್ರನ್ನ ವುಮೆನ್ ಕಂಪ್ಯೂಟರ್ ಅಂತ ಕರೀತಾರೆ, ಗೊತ್ತಿರ್ಲಿ. ನಂತರ 2025ರಲ್ಲಿ ಶಸ್ತ್ರ ರಾಮಾನುಜನ್ ಪ್ರಶಸ್ತಿ ಪಡೆದವರು ಯಾರಂತ ನೋಡೋಣ. ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ಕೊಡೋದು ಇನ್ನೂ ಕೊಟ್ಟಿಲ್ಲ, ನೆಕ್ಸ್ಟ್ ತಿಂಗಳು ಕೊಡ್ತಾರೆ, ಡಿಸೆಂಬರ್ 22. 2025 ವಿನ್ನರ್ ಡಾಕ್ಟರ್ ಅಲೆಕ್ಸಾಂಡರ್ ಸ್ಮಿತ್ ಅವರು 2025ರ ಶಸ್ತ್ರ ರಾಮಾನುಜನ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಇವರು ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿ. ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದಾರೆ ಅಂದ್ರೆ, ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ನಂಬರ್ ಥಿಯರಿ ಇನ್ಕಾರ್ಪೊರೇಟಿಂಗ್ ಐಡಿಯಾಸ್ ಫ್ರಮ್ ಕಾಂಬಿನೇಟರಿಕ್ಸ್ ಅನಲೈಟಿಕ್ ನಂಬರ್ ಥಿಯರಿ ಅಂಡ್ ಪ್ರೊಬ್ಯಾಬಿಲಿಟಿ. ಸಂಭವನೀಯತೆ ಇರ್ಬೋದು, ನಂಬರ್ ಥಿಯರಿ ಇರ್ಬೋದು, ಕಾಂಬಿನೇಟರ್ಸ್ ಇರ್ಬೋದು. ಅಂದ್ರೆ ಒಟ್ಟಾರೆಯಾಗಿ ಇವರು ಗಣಿತ ಕ್ಷೇತ್ರಕ್ಕೆ ನೀಡಿದ ಗಣನೀಯ ಕೊಡುಗೆಯಿಂದಾಗಿ ಇವರು 2025ರ ಶಸ್ತ್ರ ರಾಮಾನುಜನ್ ಪ್ರಶಸ್ತಿನ ಆಯ್ಕೆ ಮಾಡಿದ್ದಾರೆ. ಇಲ್ಲಿಗೆ ಶಸ್ತ್ರ ರಾಮಾನುಜನ್ ಪ್ರಶಸ್ತಿ ಮುಗಿತು. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.